ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಬಿಜೆಪಿ ನಿಯೋಗ ಇವತ್ತು ಧರ್ಮಸ್ಥಳಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ದೊಡ್ಡ ಮಟ್ಟದ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದಂತ ಚಿನ್ನಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಧರ್ಮಸ್ಥಳದ ಪರವಾಗಿ ಸಾಕಷ್ಟು ಷಡ್ಯಂತ್ರ ನಡೀತಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಾಗಿರುವಂತದ್ದು. ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈ ಷಡ್ಯಂತ್ರದ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಹೊರಬೇಕಾಗತ್ತೆ. ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಟ್ಟಿರೋ ಸರ್ಕಾರ. ನಾನು ರಾಜಕಾರಣದ ಮಾತುಗಳನ್ನ ಆಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ರಾಜಕಾರಣ ಮಾಡ್ಲಿಕ್ಕೆ ನಮಗೆ ಬೇರೆ ವೇದಿಕೆಗಳು ಇದ್ದೇ ಇದೆ. ಅಂದ್ರೆ ಇಡೀ ಹಿಂದೂ ಜನಮಾನಸಕ್ಕೆ ಆಗಿರುವಂತ ಇದೊಂದು ಘೋರ ನೋವು. ಆ ನೋವಿನ ಸಂಗತಿ ಇದೆಯಲ್ಲ, ಅದು ಸುಮ್ಮನೆ ಬಿಡೋದಿಲ್ಲ. ಯಾಕೆಂದ್ರೆ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಬಂದಾಗ ಮನಸ್ಸಲ್ಲಿರುವಂತ ಅನೇಕ ಕಷ್ಟಗಳಿಗೆ ಪರಿಹಾರ ಕೊಟ್ಟಿರುವಂತ ಮಂಜುನಾಥ ಸ್ವಾಮಿ ಅವನನ್ನ ಸಂಕಷ್ಟಕ್ಕೆ ಒಳಗೆ ಮಾಡುವಂತ ಕೆಲಸವನ್ನ ಪಿತೂರಿಯ ಮೂಲಕ ನಡೆದಾಗ ರಾಜ್ಯ ಸರ್ಕಾರ ಬೇರೆ ರೀತಿ ಆಲೋಚನೆಯನ್ನು ಮಾಡಬೇಕಾಗಿತ್ತು. ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಯಾಕಂದ್ರೆ ನ್ಯಾಯಾಲಯ ಹೇಳಿರೋದು ಇದ್ರ ಬಗ್ಗೆ ಗಮನಿಸಿ ಅಂತ ಹೇಳಿದೆ. ಆದ್ರೆ SIT ರಚನೆ ಮಾಡಿ ಅಂತ ಹೇಳಲಿಲ್ಲ. ಈ ಹಿಂದೆ ತನಿಖೆಗಳು ತುಂಬಾ ನಡೆದಿದೆ. ಆದ್ರೆ ಈಗ ನಡೆದಿದೆ. ಅವನು ಯಾರು ಅಮಾಯಕ? ಅವನ ಮುಖ ದಯಮಾಡಿ ಪರಿಚಯ ಮಾಡಿ ಜಗತ್ತಿಗೆ. ಆ ರೀತಿಯ ಕೃತ್ಯ ಮಾಡುವಂತ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ವಿಶೇಷವಾಗಿ ಗಮನಿಸುವಂಥದ್ದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಇದು ಹೀಗೆ ಹೇಗೋ ಸುಮ್ಮನೆ ಏನೋ ಹೇಳಿಬಿಟ್ಟಿದ್ದಾನೆ ಇಲ್ಲ. ಅವ್ನು ಬುರುಡೆ ತಗೊಂಬಂದಿಟ್ಟ, ಭೂಮಿಯಿಂದ ಇರುವಂತ ಒಂದು ಬುರುಡೆಯನ್ನು ಅಗಿಲಿಕ್ಕೆ ಅವನಿಗೆ ಯಾರು ಅಧಿಕಾರ ಕೊಟ್ಟರು? ಅವನ ಬಗ್ಗೆನೇ ಇವತ್ತು ವಿಶೇಷವಾದಂತ ತನಿಖೆಗಳು ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಬಹಳ ನೋವಿನ ಸಂಗತಿ. ಇಡೀ ಹಿಂದೂ ಸಮಾಜ ಈ ನೋವನ್ನು ಅನುಭವಿಸ್ತಾ ಇದೆ. ಮಂಜುನಾಥ ಸ್ವಾಮಿಗೆ ಈ ರೀತಿ ಆಯ್ತಲ್ಲ ಅಂತ ನೋವು. ಆದ್ರೆ ಕಾಂಗ್ರೆಸ್ ಇದೆಯಲ್ಲ, ಇದು ಮಾಡಬಾರದು. ಇದು ನಮ್ಮ ನೋವಿನ ಪ್ರಕಟ ಮಾಡ್ತಾ ಇದೆ. ಮನೆಯಲ್ಲಿ ಇದ್ದುಕೊಂಡೇ ನೋವನ್ನು ನುಂಗ್ಕೊಂಡು ಇವತ್ತು ಹಿಂದೂ ಸಮಾಜ ಇವತ್ತು ಸಹಿಸಿಕೊಂಡಿದೆ. ಅಕಸ್ಮಾತ್ ಸಿಡಿದಿದ್ರೆ ಪರಿಸ್ಥಿತಿ ಬೇರೆ ಆಗತ್ತೆ. ಅಷ್ಟರೊಳಗಡೆನೆ ಸರ್ಕಾರ ಗಮನಿಸಬೇಕು, ಕ್ರಮ ತಗೊಳ್ಬೇಕು. ಯಾರು ಈ ಆಗಂತುಕ ಇದ್ದಾನೆ ಇವನನ್ನು ಆಗಂತುಕ ಅಂತಾನೆ ಕರಿಬೇಕು ನಾವು. ಯಾಕಂದ್ರೆ ಇಡೀ ವಾತಾವರಣ ಹಾಳು ಮಾಡಲಿಕ್ಕೆ ಒಂದು ತಂಡವಾಗಿ ಬಂದಿದೆ. ಈ ಒಂದು ಧರ್ಮಸ್ಥಳದ ಒಂದು ಹೆಸರನ್ನ, ಧರ್ಮಸ್ಥಳದ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ಲಿಕ್ಕೆ ಹೊರಟಂತ ಈ ವ್ಯಕ್ತಿಗಳಿಗೆ ಸರಿಯಾದಂತ ಬುದ್ಧಿಯನ್ನು ಕಲಿಸಬೇಕು. ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿಯ ಮುಂದಿನ ಹೋರಾಟ ಹೇಗಿರುತ್ತೆ? SIT ತನಿಖೆ ನಿಲ್ಲಿಸಿಲ್ಲ ಅಂತ ಸೋಮವಾರ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರ ಉತ್ತರದ ಆಧಾರದ ಮೇಲೆ ನಮ್ಮ ಹೋರಾಟಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಇಡೀ ಹಿಂದೂ ಸಮಾಜ ಹೋರಾಟವನ್ನ ಮಾಡುತ್ತೆ. ಬಿಜೆಪಿ ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜ ಮಾಡುತ್ತೆ. ಸೊ ಹಾಗಾಗಿ ಉತ್ತರವನ್ನ ಕಾಯ್ತಾ ಇದ್ದೇವೆ. ಉತ್ತರಕ್ಕೆ ಹಿಂದೂ ಸಮಾಜಕ್ಕೆ ಸರಿಯಾದಂತ ರೀತಿಯೊಳಗಡೆ ಸರ್ಕಾರ ಸ್ಪಂದಿಸಿದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡುತ್ತೆ. ಧನ್ಯವಾದ. ಇದಿಷ್ಟು ಬಿಜೆಪಿ ಶಾಸಕರ ಮಾತಾಗಿದೆ. ಕ್ಯಾಮರಾಮನ್ ಶ್ರೀಹರಿ ಜೊತೆ ಮಲಂಡೇಶ್, ಧರ್ಮಸ್ಥಳ.